ನ್ಯೂಸ್ ಫಸ್ಟ್ ಚಾನಲ್ಲು 5 ವರ್ಷದಿಂದ ಸತತವಾಗಿ ಜನಪರವಾದಂಥ ಒಂದು ಸುದ್ದಿಯನ್ನು ವಿತರಣೆ ಮಾಡ್ತಾ ಬಂದಿದೆ. ಭಾಳ ಜನಪ್ರಿಯವಾಗಿರೋದ್ರಿಂದ ಮುಂದೆನೂ ಸಹ ಇನ್ನೂ ಏನೇನು ಸಣ್ಣ ಪುಟ್ಟ ನ್ಯೂನತೆಗಳಿದೆ ಸರಿಪಡಿಸ್ಕೊಂಡು ಇನ್ನೂ ಹೆಚ್ಚಿನ ಜನರಿಗೆ, ಈ ರಾಜ್ಯದ ಜನರಿಗೆ ಒಳ್ಳೆಯ ವಿಚಾರವನ್ನು, ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಮತ್ತು ವಿರೋಧ ಪಕ್ಷಗಳ ಮತ್ತು ಯಾವುದೇ ಇಲಾಖೆ ವಿಚಾರದಲ್ಲಿ ಮಾಹಿತಿ ಕೊಡ್ತಕ್ಕಂಥದ್ದು ಒಳ್ಳೆಯದು. ಎಲ್ರಿಗೂ ಒಳ್ಳೆಯದಾಗಲಿ. ನ್ಯೂಸ್ ಫಸ್ಟ್ಗೆ ಶುಭ ಹಾರೈಸ್ತೀನಿ. 5ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯ. ಮೊದಲನೇದಾಗಿ ನ್ಯೂಸ್ ಫಸ್ಟ್ನ ವಾಹಿನಿಗೆ ಮತ್ತು ರವಿಕುಮಾರ್ ಸಾಹೇಬರಿಗೆ ಮತ್ತು ಇಡೀ ತಂಡದವ್ರಿಗೆ ಮತ್ತು ಟೋಟಲಿ ಈ ಒಂದು ವ್ಯವಸ್ಥೆಯಲ್ಲಿ ಯಾರ್ಯಾರ ಜವಾಬ್ದಾರಿ ಮೆರೆದಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಈ 5 ವರ್ಷದ ಸಂಪೂರ್ಣಗೊಳಿಸಿರ್ತಕ್ಕಂಥದ್ದಕ್ಕೆ ಶುಭವನ್ನು ಕೋರ್ಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಾನು ನೋಡ್ದಂಗೆ ತಮ್ಮ ವಾಹಿನಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಕೃಷಿ ಕ್ಷೇತ್ರದಲ್ಲಿರ್ಬೋದು, ವಿದ್ಯಾ ಕ್ಷೇತ್ರದಲ್ಲಿರ್ಬೋದು, ಸಾಕಷ್ಟು ಸಾಮಾಜಿಕವಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಕಳಕಳಿ ಅದು ಅನೇಕ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದರಲ್ಲೂ ರವಿಕುಮಾರ್ ಸಾಹೇಬರನ್ನ ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿ ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಇರುವಂಥ ವಿಷನ್ಸ್ ಇರ್ಬೋದು, ಥಾಟ್ ಪ್ರಾಸೆಸ್ ಇರ್ಬೋದು, ಒಂದಷ್ಟು ಕಲ್ಪನೆಗಳು ಈ ಒಂದು ಸಮಾಜವನ್ನು ತಮ್ಮ ವಾಹಿನಿ ಮೂಲಕ ಪ್ರೆಸೆಂಟ್ ಮಾಡುವಂಥದ್ದಕ್ಕೆ ಸಾಕಷ್ಟು ನೀವು ಪ್ರತಿನಿತ್ಯ ಇಡ್ತಾ ಇರ್ತಕ್ಕಂಥ ಒಂದು ಹೆಜ್ಜೆಗಳು ನಿಜಕ್ಕೂ ಕೂಡ ಎಲ್ಲರೂ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರವೇ. ಒಟ್ಟಾರೆಯಾಗಿ ನಿಮ್ಮ ಈ ಒಂದು ಸಾಮಾಜಿಕ ಕಳಕಳಿಯ ಮನೋಭಾವ ಏನಿದೆ ಇದಕ್ಕೆ ರಾಜ್ಯದ ಜನತೆಯೂ ಕೂಡ ಓದಲ್ಲೆಲ್ಲ ಎಲ್ಲ ಕಡೆ ತಮ್ಮ ಚಾನಲ್ ಬಗ್ಗೆ ಭಾಳ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ತಮ್ಮ ವಾಹಿನಿಗೆ ಇನ್ನೂ 100 ವರ್ಷಗಳ ಕಾಲ ರಾಜ್ಯದ ಸುದ್ದಿಯನ್ನು, ವಾಸ್ತವ ಸ್ಥಿತಿಯ ಸುದ್ದಿಯನ್ನು ಬಿತ್ತರಿಸ್ತಕ್ಕಂಥದ್ದಕ್ಕೆ ಆ ಭಗವಂತ ನಿಮಗೆ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ಕೊಡಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತೇನೆ. ಎಲ್ಲ ನ್ಯೂಸ್ ಫಸ್ಟ್ ಎಲ್ಲ ವೀಕ್ಷಕರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 5 ವರ್ಷ ತುಂಬಿ ಇಡೀ ರಾಜ್ಯಕ್ಕೆ ಒಳ್ಳೆ ಸಂದೇಶವನ್ನು ಫಸ್ಟ್ ಲೆವೆಲಲ್ಲೇ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತೇನು ನ್ಯೂಸ್ ಫಸ್ಟ್ ಅವ್ರು ಮಾಡ್ತಾಯಿದ್ದಾರೆ. 5 ವರ್ಷ ಅಲ್ಲ 50 ವರ್ಷ ಆಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶುದ್ಧವಾಗಿರ್ತಕ್ಕಂಥ ಮಾಹಿತಿ ಕೊಟ್ಟು ಶುದ್ಧವಾಗಿರ್ತಕ್ಕಂಥ ಸೊಸೈಟಿಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಬರೀ ಸರ್ಕಾರಗಳದ್ದಲ್ಲ, ಮಾಧ್ಯಮದ ಕರ್ತವ್ಯ. ಅದರಲ್ಲಿ ಮುಂಚೂಣಿಯಲ್ಲಿ ಫಸ್ಟ್ ನ್ಯೂಸ್ ಫಸ್ಟ್ ಅವರು ಯಾವತ್ತೂ ಇದ್ದಾರೆ. ನ್ಯೂಸ್ ಫಸ್ಟಿನ ಅಧ್ಯಕ್ಷರಿಂದ ಹಿಡಿದು ಯಾರು MD ಅವರು ಇರ್ಬೋದು, ಮತ್ತು ಅವ್ರು ಯಾರ್ಯಾರು ನೀವೆಲ್ಲರೂ ಕೂಡ ಆಫೀಸರ್ಸು ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ. ಮತ್ತು ಕನ್ನಡಿಗರಿಗೆ ಮಾಹಿತಿಯನ್ನು ಬರೀ ರಾಜ್ಯದಲ್ಲ ವಿದೇಶದಲ್ಲೂ ಕೂಡ, ಬೇರೆ ರಾಜ್ಯದಲ್ಲೂ ಕೂಡ ಏನು ನೀವು ಕೊಡ್ತಾಯಿದ್ದೀರಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಿ ಮತ್ತೊಮ್ಮೆ ನ್ಯೂಸ್ ಫಸ್ಟಿಗೆ 5 ವರ್ಷದ ತುಂಬಿರ್ತಕ್ಕಂಥ ಸಂಭ್ರಮಕ್ಕೆ ನಾನು ವಿಶೇಷವಾಗಿ ಗೌರವವನ್ನು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನ್ಯೂಸ್ ಫಸ್ಟು ನೀವೆಲ್ಲರೂ ಕೂಡ ಭಾಳ ಸಂತೋಷ. ಏನು ಅಂದರೆ ಭಾಳ ಒಳ್ಳೆ ರೀತಿಯಲ್ಲಿ ಬೆಳೆದ್ರಿ. ಯಾಕೆಂದರೆ ಅದನ್ನ ನಾನು ಸ್ವಲ್ಪ ನನಗೆ ಅನುಭವ ಇದೆ ನಿಮ್ಮ ಜೊತೆಗೆ. ನೀವು ಫಸ್ಟು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದ್ದು, ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಂದ ಬಂದು ಇವತ್ತು ಎಲ್ಲ ಮಾಧ್ಯಮದ ಮುಂಚೂಣಿಯಲ್ಲಿ, ಬೇರೆ ಮಾಧ್ಯಮದಲ್ಲೂ ಕೂಡ ಅದರಲ್ಲೂ ನೀವು ಭಾಳ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಆಗುತ್ತೆ. ಅದೇನಂತ ಹೇಳಿದರೆ ನಿಮ್ಮ ಶ್ರಮ, ಶುದ್ಧವಾಗಿರ್ತಕ್ಕಂಥ ಮಾಹಿತಿಯನ್ನು ನೀವು ಕೊಟ್ಟಾಗ ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಜನರು ನಿಲ್ತಾರೆ ಅನ್ನೋದಕ್ಕೆ ನ್ಯೂಸ್ ಫಸ್ಟ್ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು. ಶುಭಾಶಯಗಳು. ನ್ಯೂಸ್ ಫಸ್ಟ್ ಚಾನಲ್ 5 ವರ್ಷ ಇವತ್ತು ಪೂರೈಸಿದೆ. ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಳೆದ 5 ವರ್ಷದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಇವತ್ತು ಸರ್ಕಾರದ ಮತ್ತು ಜನರ ಗಮನ ಸಲ್ಲಿಸುವ ಮೂಲಕ ಅತ್ಯಂತ ವೇಗದಲ್ಲಿ ಬೆಳೆಯುವಂಥ ಒಂದು ಚಾನಲ್ ಇವತ್ತು ನ್ಯೂಸ್ ಫಸ್ಟ್ ಆಗಿದೆ. ನಾನು ಬರುವಂಥ ದಿವಸದಲ್ಲಿ ಇನ್ನೂ ಹೆಮ್ಮರವಾಗಿ ಈ ನ್ಯೂಸ್ ಚಾನಲ್ ಬೆಳೀಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಎಲ್ಲ ರಂಗದಲ್ಲಿಯೂ ಕೂಡ ಇವತ್ತು ತಾವು ಪ್ರಚಾರವನ್ನು ಮಾಡ್ತಾಯಿದ್ದೀರಿ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಚಾನಲ್ಗೆ ಭೇಟಿ ಕೊಡು, ನನ್ನ ಇಂಟರ್ವ್ಯೂಸ್ ಕೂಡ ತಾವು ಮಾಡಿದ್ದೀರಿ. ಹೀಗಾಗಿ ಇದು
ಒಂದು ವಿಭಿನ್ನವಾಗಿ ಇವತ್ತೊಂದು ದಿವಸ ಮತ್ತು ಭಾಳ ಸ್ವಲ್ಪ ಸಮಯದಲ್ಲಿ ಇವತ್ತೊಂದು ದಿವಸ ಇವತ್ತು 5 ವರ್ಷ ಇದ್ರೂ ಕೂಡ ಭಾಳ ಹೆಮ್ಮರವಾಗಿ ಇವತ್ತೊಂದು ದಿವಸ ಬೆಳೆದಿದೆ. ಇನ್ನೂ ಹೆಮ್ಮರವಾಗಿ ಅದು ಬೆಳೀಲಿ ಅಂತೇಳಿ ಆಶಿಸ್ತಾರೆ.